ಹಾಯ್, ಕರ್ನಾಟಕ ನೀಟ್ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಚಾಯ್ಸ್ ಎಂಟ್ರಿ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಅಥವಾ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಏನಾಯಿತು ಅದರ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ ಮೆಡಿಕಲ್, ಡೆಂಟಲ್ ಹಾಗೆ BHMS ಕೋರ್ಸ್ಗೆ ಸಂಬಂಧಿಸಿದಂತೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಆಗಸ್ಟ್ 14ನೇ ತಾರೀಕಿನಿಂದ ಅವಕಾಶ ಕೊಟ್ಟಿದ್ದಾರೆ. ಆಗಸ್ಟ್ 14ನೇ ತಾರೀಕಿನಿಂದ ಆಗಸ್ಟ್ 16ರ ರಾತ್ರಿ 11:59 ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿಯನ್ನ ಮಾಡಬಹುದು. ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸಸ್ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಡೌಟ್ ಇದೆಯಾ ಚಾಯ್ಸ್ ಎಂಟ್ರಿ ಬಗ್ಗೆ? ಡೀಟೇಲ್ ವಿಡಿಯೋ ಬೇಕಿತ್ತು ಅಂದ್ರೆ ಕಮೆಂಟ್ ಒಳಗೆ ತಿಳಿಸಿ. ನಿಮಗೆ ವಿಡಿಯೋ ಬೇಕಿತ್ತು ಅಂದ್ರೆ ವಿಡಿಯೋನ ರೆಕಾರ್ಡ್ ಮಾಡ್ತೀನಿ. ಓಕೆ, ಹಾಗಿದ್ರೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಆಗಸ್ಟ್ 14ರಿಂದ ಆಗಸ್ಟ್ 16 ತನಕ ಅವಕಾಶ ಇರುತ್ತೆ. ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿರ್ತಾರೆ, ಅಂದ್ರೆ ಸಿಕ್ಕಿರುವಂತಹ ಕಾಲೇಜ್ ನನಗೆ ಇಷ್ಟ ಇದೆ ಅಂತ ವಿದ್ಯಾರ್ಥಿಗಳು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿದ ನಂತರ ಫೀಸನ್ನ ಪೇ ಮಾಡಬೇಕಾಗತ್ತೆ. ಕಾಲೇಜ್ ಫೀಸನ್ನ ಪೇ ಮಾಡಿದ ನಂತರ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ನೀವು ಲಾಗಿನ್ ಆದ ನಂತರ, ಅಂದ್ರೆ ಫೀಸ್ ಪೇಮೆಂಟ್ ಮಾಡ್ತಿರಲ್ವಾ, ಅದರ ನಂತರ ಲಾಗಿನ್ ಆದ ನಂತರ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತೆಗೆದುಕೊಳ್ತೀರಾ. ಆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಮೇಲೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಕೊಂಡು ಈಗ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್, ಅಂದ್ರೆ ರಿಪೋರ್ಟಿಂಗ್ ಲಾಸ್ಟ್ ಡೇಟ್ ಆಗಸ್ಟ್ 19 ಸಂಜೆ 5:30 ಅಂತ ಹೇಳಿದ್ದಾರೆ. ಸೊ ಆ ಟೈಮಿಂಗ್ಗಿಂತ ಮೊದಲು ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ಗೋಸ್ಕರ ಫೀಸನ್ನ ಪೇ ಮಾಡಿದಿರೋ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡಬೇಕು. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.